ಪ್ರತಿಭಟನೆಗೆ ಮುಂದಾಗಿದ್ದ 15 ಜನ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ಆಯುಕ್ತ ಶಶಿಕುಮಾರ್ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಂಬಂಧಿಸಿದಂತೆ ಪರವಾನಗಿ ನೀಡದೇ ಇದ್ದರೂ ಪ್ರತಿಭಟನೆಗೆ ಮುಂದಾಗಿದ್ದ ವಿವಿಧ ಸಂಘಟನೆಗಳ ಸುಮಾರು 15 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಹೋರಾಟಕ್ಕೆ ಅನುಮತಿ ನೀಡಬೇಕು ಎಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಂಘಟನೆಗಳು ಪರವಾನಗಿ ಕೇಳಿದ್ದವು. ಅವರಿಗೆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಕೇಳಿದೆವು, ಆದರೆ ಅವರು ಕೊಟ್ಟ ಮಾಹಿತಿ ಸಮರ್ಪಕವಾಗಿರಲಿಲ್ಲ. ಸೆಪ್ಟೆಂಬರ್ 8ರಂದು ನಡೆದಿದ್ದ ಪ್ರತಿಭಟನೆ ಗಮನದಲ್ಲಿಟ್ಟುಕೊಂಡು ಇಲ್ಲಿನ ಆಸ್ಪತ್ರೆ, ಶಾಲಾ ಕಾಲೇಜುಗಳನ್ನು ಗಮನದಲ್ಲಿಟ್ಟುಕೊಂಡು ಅನುಮತಿ ನಿರಾಕರಿಸಲಾಗಿತ್ತು. ಧಾರವಾಡದ ಕೆಸಿಡಿಯಿಂದ ಮುಂದೆ ಶ್ರೀನಗರದವರೆಗೂ ಬ್ಯಾರಿಕೇಡ್ ಹಾಕಿ ಯಾರೂ ಪ್ರತಿಭಟನಾ ರ್ಯಾಲಿ ಹೋಗದಂತೆ ಕ್ರಮ ವಹಿಸಲಾಗಿತ್ತು. ಆದರೆ ಈ ಬಾರಿ ರೋಗಿಗಳು, ಹೆಣ್ಣು ಮಕ್ಕಳು ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿತ್ತು ಎಂದರು. ಅನುಮತಿ ನಿರಾಕರಿಸಿದ ಮೇಲೂ ಕೆಲ ಮುಖಂಡರು ಪ್ರತಿಭಟನೆಗೆ ಸಜ್ಜಾಗಿದ್ದರು. ಕಾನೂನು ಮತ್ತು ಸುವ್ಯವಸ್ಥೆ ಗಮನದಲ್ಲಿಟ್ಟುಕೊಂಡು ಸುಮಾರು 15 ಜನ ಮುಖಂಡರನ್ನು ವಶಕ್ಕೆ ಪಡೆದಿದ್ದೇವೆ. ಈ ಪ್ರತಿಭಟನೆಗೆ 26 ಸಂಘಟನೆಗಳು ಬೆಂಬಲ ಸೂಚಿಸಲಿವೆ ಎಂದು ಮುಖಂಡರು ಹೇಳಿದರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರೂ ಅವರು ನೀಡಿರಲಿಲ್ಲ. ಹೀಗಾಗಿ ಪ್ರತಿಭಟನೆಗೆ ನಿರಾಕರಿಸಲಾಗಿತ್ತು ಎಂದರು. ತಾರೀಕು ಉದ್ಯೋಗಾಕಾಂಕ್ಷಿಗಳ ಹೋರಾಟ ವೇದಿಕೆ ಸೇರಿದಂತೆ ಇನ್ನೂ ಅವರ ಮನವಿ ಪತ್ರದ ಪ್ರಕಾರ ಮತ್ತು ಅವರು ಜಾಹೀರಾತು ನೀಡಿರುವಂಥದ್ದು ಮತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿರೋ ಸುದ್ದಿ ಪ್ರಕಾರ ಸುಮಾರು 26 ಸಂಘಟನೆಗಳ ಬೆಂಬಲದೊಂದಿಗೆ ಪ್ರತಿಭಟನೆಗೆ ಕರೆಯನ್ನು ನೀಡಿದರು. ಅನುಮತಿಗೆ ಅರ್ಜಿಯನ್ನು ಕೊಟ್ಟಿದ್ದರು. ಸ್ಥಳೀಯ ಪರಿಸ್ಥಿತಿ ಮತ್ತು ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮಗ್ರ ಅವಲೋಕನ ಮಾಡಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 15ರಷ್ಟು ಜನ ಬೇರೆ ಬೇರೆ ಸ್ಥಳಗಳಲ್ಲಿ ಜಮಾವಣೆಗೊಂಡು ಶ್ರೀನಗರ ಸರ್ಕಲ್ ಹತ್ರ ಧರಣಿಗೆ ಬರುವಂಥ ಸಂದರ್ಭದಲ್ಲಿ ಆರ್ಗನೈಸರ್ಸು ಯಾರಿದ್ದಾರೆ, ಈ ಒಂದು ಹೋರಾಟಕ್ಕೆ ಕರೆ ನೀಡಿದ್ದ ಸುಮಾರು 15 ಜನ ಸಂಘಟಕರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ. ಅಗತ್ಯ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ನಂತರ ಬಿಡುಗಡೆ ಮಾಡುವಂಥದ್ದು ಮಾಡಲಾಗುತ್ತೆ. ಮತ್ತು ಬೆಳಗ್ಗೆ ಸುಮಾರು 7 ಗಂಟೆಯಿಂದಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ. ಭಾಳಷ್ಟು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಜಮಾವಣೆಗೊಳ್ಳುವಂಥ ಪ್ರಯತ್ನ ಮಾಡಿದರು. ಆಗ ಅನುಮತಿ ನಿರಾಕರಣೆ ಆಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟ ಮೇಲೆ ಅವರು ವಾಪಸ್ಸಾಗಿದ್ದಾರೆ. ಮತ್ತು ಅಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತಂದು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ಸು ಅಗತ್ಯಾನುಸಾರ ಮಾಡಿದ್ವಿ. ಆದರೆ ಯಾವುದೇ ಒಂದು ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ, ಎಮರ್ಜೆನ್ಸಿ ಸರ್ವಿಸಸ್ಸಲ್ಲಿರುವಂಥವ್ರಿಗೆ, ಶಾಲಾ ಕಾಲೇಜುಗಳಿಂದ ಬರುವಂಥವ್ರಿಗೆ, ಹೋಗುವಂಥವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಕೂಡ ಮಾಡಲಾಗಿತ್ತು. ಬಂದೋಬಸ್ತಿನೂ ಸ್ವಲ್ಪ ಹೊತ್ತಿನವರೆಗೂ ಮುಂದುವರಿಯುತ್ತೆ. ಮತ್ತು ಈ ಒಂದು ನಿರಾಕರಣೆಯ ನಂತರ ಅವರು ಜಮಾವಣೆಗೊಂಡಿರೋದ್ರ ಹಿನ್ನೆಲೆಯಲ್ಲಿ ಏನು ಅಗತ್ಯ ಕಾನೂನು ಕ್ರಮ, ಜಮಾವಣೆಗೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ಅದಕ್ಕೇನು ಅಗತ್ಯ ಕ್ರಮ ಬೇಕು ಅದನ್ನು ತೊಗೊಂಡು 15 ಜನರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಈಗ ನೋಡಿ, ಅರೆಸ್ಟ್ ಅಂದರೆ ಇದು ಪ್ರಿವೆಂಟಿವ್ ಅರೆಸ್ಟ್. ಈಗ ಯಾವುದೇ ಕಾರಣಕ್ಕೂ ಮಿಸ್ಕಮ್ಯುನಿಕೇಷನ್ ಆಗೋದು ಬೇಡ. ಕಳೆದ ಡಿಸೆಂಬರ್ 1ನೇ ತಾರೀಕು ಪ್ರತಿಭಟನೆ ಆದಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ರು. ಅದು ತಪ್ಪು ಮಾಹಿತಿ. ಯಾರನ್ನೂ ನಾವು ಅರೆಸ್ಟ್ ಅಂತ ಮಾಡಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡ್ತೀವಿ. ಅಂದರೆ ಅವರು ಆಯೋಜನೆ ಮಾಡಲಿಕ್ಕೆ ಪ್ರಪೋಸ್ ಮಾಡಿರುವಂಥ ಜಾಗದಲ್ಲಿ ಸೇರೋದಾಗಲಿ, ಧರಣಿ ಕೂರೋದಾಗಲಿ, ಪ್ರತಿಭಟನಾ ರ್ಯಾಲಿ ತೆಗೆಯೋದಾಗಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಸ್ಟೂಡೆಂಟ್ಗಳನ್ನ ಜೈಲಿಗಟ್ಟಿದ್ದಾರೆ. ಈ ಥರದ್ದೆಲ್ಲ ಕೆಲ ಮಿಸ್ಕಮ್ಯುನಿಕೇಷನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ, ಅದರಲ್ಲೂ ಅನಾನಿಮಸ್ ಅಕೌಂಟ್ಸಿಂದ ಸರ್ಕ್ಯುಲೇಟ್ ಆಗಿದ್ದನ್ನು ನಾವು ಗಮನಿಸಿದ್ವಿ. ಅದರ ಹಿನ್ನೆಲೆಯಲ್ಲಿ ಕ್ಲಾರಿಫಿಕೇಷನ್ ನೀಡ್ತಾ ಇದ್ದೀನಿ. ನಾರ್ಮಲಿ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಎಲ್ಲ ಪ್ರೊಟೆಸ್ಟ್ಗಳು ನಡೆಯೋದು ಅಥವಾ ಇಂಥ ನೇಮಕಾತಿ ವಿಷಯ ಬಂದಾಗ ಮೇಲಿನ ಮೇಲೆ ಭಾಳ ವರ್ಷಗಳಿಂದ ಇದು ನಡ್ಕೊಂಡು ಬರ್ತೀವಿ. ಇದು 3ನೇ ಸಲ ಆಯಿತು. ಯಾರಾದರೂ ಸೆಲೆಕ್ಟಿವ್ ಆದ್ರೂ ಅವ್ರಿಗೆ ಪ್ರೊಟೆಸ್ಟ್ ಮಾಡಿ ಅವ್ರಿಗೆ ಹೋಗಿ ಒಂದು ಮನವಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದು ಸಾಧ್ಯ ಇಲ್ವಾ ಸರ್? ಈಗ ಯಾರು ಆಯೋಜಕರಿದ್ದಾರೆ ಅವ್ರು ಯಾವ ರೀತಿ ಪ್ರಪೋಸ್ ಮಾಡ್ತಾರೆ ಅನ್ನೋಂಥದ್ದು ಬಂದು ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಇವರು ಅನುಮತಿ ನಿರಾಕರಣೆ ಮಾಡಿದ ಮೇಲೂ, ಈಗ ಮೊನ್ನೆ ಡಿಸೆಂಬರ್ 1ನೇ ತಾರೀಕು ನೋಡಿದ್ರಿ, ಅನುಮತಿ ನಿರಾಕರಣೆ ಮಾಡಿದ ಮೇಲೂ ಕೂಡ ಸುಮಾರು ಒಂದು 300-350 ಜನ ಶ್ರೀನಗರ ಜಂಕ್ಷನಲ್ಲಿ ಸೇರಿದರು. ಅದಾದಮೇಲೆ ಪ್ರತಿ ಜಂಕ್ಷನಲ್ಲೂ 200, 300, 400 ಜನ ವಿದ್ಯಾರ್ಥಿಗಳು ಗ್ಯಾದರ್ ಆಗಿದ್ದು ತಾವು ಗಮನಿಸಿದ್ದೀರಿ. ಹಾಗಾಗಿ ಈಗ ಪ್ರತಿಭಟನೆ ಮಾಡುವಂಥದ್ದು, ಅವರ ಹಕ್ಕೊತ್ತಾಯಗಳನ್ನು ಮಾಡುವಂಥದ್ದು ಅವ್ರದ್ದು ನಮ್ಮ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕು. ಅದನ್ನು ನಾವು ಹಕ್ಕು ಹತ್ತಿಕ್ಕುವಂಥ ಕೆಲಸ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ. ಆದರೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ. ಮತ್ತು ತಮಗೆ ಗೊತ್ತಿರೋಂಗೆ ಇಲ್ಲಿ
ಭಾಳ ಹಳೆ ಏರಿಯಾ ಇದು. ಈ ಹಳೆ ಏರಿಯಾದಲ್ಲಿ ಭಾಳಷ್ಟು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಸಾಕಷ್ಟು ಸ್ಕೂಲ್ಸ್ ಇದ್ದಾವೆ, ಹಾಸ್ಪಿಟಲ್ಸ್ ಇದ್ದಾವೆ. ಸೊ ಪ್ರತಿಯೊಂದು ಪ್ರದೇಶದಲ್ಲೂ ಅದರದ್ದೇ ಆದಂಥ ಒಂದು ಸೂಕ್ಷ್ಮತೆ ಇರುತ್ತೆ. ಮತ್ತು ಇದು ಯಾವ ಸಂಘಟನೆ ಕರೆ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಯಾವ ಸಂಘಟನೆನೇ ಕರೆ ಕೊಟ್ಟರು ಇಲ್ಲಿ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥದ್ದು. ಇವಾಗ ಏನು ನಮ್ಮ ಮೇಲಿರುವಂಥ ಆರೋಪ ಸರ್, ತಾವು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ತಾ ಇದ್ದೀವಿ, ಆಮೇಲೆ ಸಂವಿಧಾನಬದ್ಧವಾಗಿ ಹೋರಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಸರ್. ಅಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಸೆಪ್ಟೆಂಬರ್ 25ನೇ ತಾರೀಕು ಅಕ್ಸಾ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಅವತ್ತು ಪ್ರತಿಭಟನೆ ಮಾಡಿದರು. ಈಗ ತಾವು ಕೂಡ ಮಾಧ್ಯಮದವ್ರಿಗೂ ಅವತ್ತು ಸರ್ಪ್ರೈಸ್ ಆಯಿತು. ನಾವು ಸಫಿಷಿಯೆಂಟು ಅಡ್ವಾನ್ಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸಾಕಷ್ಟು ಫೋರ್ಸನ್ನು ತೊಗೊಂಡಿದ್ವಿ. ಅವತ್ತು ಜುಬ್ಲಿ ಸರ್ಕಲ್ ಸುಮಾರು 4-5 ಗಂಟೆಗಳ ಕಾಲ ಬಂದಾಯಿತು. ತಮಗೆ ಗೊತ್ತಿದೆ, ಅದರಿಂದ ಅನಾನುಕೂಲ ಲಕ್ಷಾಂತರ ಜನಕ್ಕಾಗುತ್ತೆ. ಏಕೆಂದರೆ ಧಾರವಾಡದ ಲೈಫ್ ಲೈನ್ ಅದು ಜುಬ್ಲಿ ಸರ್ಕಲ್ಲು. ಅವತ್ತು ಅವರಿಗೆ ನಿಗದಿ ಮಾಡಿದಂತಹ ಮಾರ್ಗನ ಬದಲಾವಣೆ ಮಾಡಿಕೊಂಡು ಆಮೇಲೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದರಿಂದ ಅಲ್ಲಿ ಭಾಳ ಅವ್ಯವಸ್ಥೆ ಆಯಿತು ಅನ್ನೋಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಅದ್ರ ಜೊತೆಗೆ ಈಗ ಬೇರೆ ಯಾವುದೋ ಒಂದು ಸಂಘಟನೆ ಕರೆ ಕೊಡೋದಕ್ಕೂ ಇಲ್ಲಿ ವಿದ್ಯಾರ್ಥಿಗಳ ವಿಷಯವಾಗಿ ಸಂಘಟನೆಗಳು ಕರೆ ಕೊಡೋದಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಇಲ್ಲಿ ಯಾವುದೇ ಸಂಘಟನೆ ಕರೆ ಕೊಟ್ಟರು ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅನುಮತಿ ನೀಡಿದಂಥ ಸಂದರ್ಭದಲ್ಲಿ ಬರ್ತಾರೆ. ನಾನು ಹೇಳ್ತೀನಿ ಒಂದು ನಿಮಿಷ. ವಿದ್ಯಾರ್ಥಿ ಸಂಘಟನೆಗಳು ಅಲ್ಲ, ನಾನು ಹೇಳ್ತೀನಿ ಕೇಳಿ. ಮನವಿ ಸಲ್ಲಿಸಲಿಕ್ಕೆ ಅವಕಾಶ ನಾನು ಹೇಳ್ತೀನಿ ಕೇಳಿ. ಈಗ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಏನು ಪ್ರತಿಭಟನೆ ಮಾಡಬೇಕು ಅನ್ನೋದಂತೂ ಕೊಡಲಿ. ಅದು ಕೇಸ್ ಬೈ ಕೇಸ್ ನಾವು ಅನಲೈಸ್ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.